ನಮಸ್ತೆ ವೀಕ್ಷಕರೇ, ಮಂಕನ ಪದಗಳು ಮತ್ತೊಂದು ವಿಡಿಯೋಗೆ ತಮಗೆ ಹಾರ್ದಿಕ ಸುಸ್ವಾಗತ. ಸರ್ವೇ ಜನ ಸುಖಿನೋ ಭವಂತು. ದೇವರೆಲ್ಲರಿಗೂ ಆಯುರ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಂತ ನಾನು ಮುಂದಿನ ವಿಡಿಯೋ ಪ್ರಾರಂಭಿಸ್ತೀನಿ. ಅದಕ್ಕೂ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್, ದಯವಿಟ್ಟು ಯಾರು ನನ್ನ ಚಾನಲ್ ಭೇಟಿ ನೀಡಿಲ್ಲ ಒಮ್ಮೆ ಭೇಟಿ ನೀಡಿ ಅದರಲ್ಲಿರೋ ವಿಡಿಯೋಸ್ನ ನೋಡಿ. ತುಂಬಾ ಉಪಯುಕ್ತವಾದ ವಿಡಿಯೋಸ್ ಇದೆ ವೀಕ್ಷಕರೇ. ದಯವಿಟ್ಟು ಆ ಪಾಸಿಟಿವ್ ಮೆಸೇಜಸ್ ಇರೋ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ತಮ್ಗೆ ಇಷ್ಟ ಆದ್ರೆ ತಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಅದನ್ನ ಫಾರ್ವರ್ಡ್ ಮಾಡಿ ಮತ್ತೆ ಅದ್ರ ಹೆಚ್ಚು ಜನಗಳಿಗೆ ತಲುಪಿಸೋ ಒಂದು ಕೆಲಸ ಮಾಡಿ ಅಂತ ಕೇಳ್ಕೊಂತಿದ್ದೀನಿ. ಆಲ್ಸೋ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಎನ್ಕರೇಜ್ ಮಾಡಿ ಅಂತ ಕೂಡ ಕೇಳ್ಕೊಂತ ಇದ್ದೀನಿ. ಇವತ್ತು ನಿಮ್ಮ ಮಂಕ ಏನ್ ಮಾತಾಡ್ತಾನೆ ಅಂತ ಅನ್ಕೊಂಡಿದ್ರ, ಆಸ್ ಯೂಶುವಲ್ ಇವತ್ತು ಕೂಡ ಒಂದು ಜೀವನಕ್ಕೆ ಹತ್ತಿರವಾಗಿರುವಂಥ ಟಾಪಿಕ್ ಬಗ್ಗೆ ನಾನು ಮಾತಾಡಕ್ ಹೊರಟಿದ್ದೀನಿ. ಅದ್ಯಾವ್ದಪ್ಪ ಅಂತ ಹೇಳಿದ್ರೆ ಶ್ರೀಮಂತಿಕೆ ಅಥವಾ ಶ್ರೀಮಂತ ಅನ್ನೋದು. ನಾವು ಕಾಮನ್ ಆಗಿ ಮಾತಾಡ್ಬೇಕಾದ್ರೆ ಶ್ರೀಮಂತಿಗೆ ಅಂತ ಹೇಳಿದ್ರೆ ಅದು ಹೆಚ್ಚಿನ ಪ್ರಯಾರಿಟಿ ಕೊಡೋದು ರಿಚ್ ಪೀಪಲ್, ಹಣ ಇರೋರು ಅಥವಾ ತುಂಬಾ ಆಸ್ತಿವಂತರನ್ನ ನಾವು ಶ್ರೀಮಂತರು ಅಂತ ಭಾವಿಸ್ಬಿಡ್ತೀವಿ. ನಾನ್ ತಿಳ್ಕೊಂಡಿರೋ ಪ್ರಕಾರ ಒಂದು ಕ್ಲಾರಿಫಿಕೇಶನ್ ಇಲ್ಲಿ ಕೊಡಕ್ಕೆ ಇಷ್ಟಪಡ್ತೀನಿ. ಶ್ರೀಮಂತರು ಅಂದ್ರೆ ಆದಿ ಕಾಲದಿಂದ ನಮ್ಗೆ ಏನಂತ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಶ್ರೀಮಂತರು ಅಂದ್ರೆ ಮರ್ಯಾದೆಗೆ ಅರ್ಹರು ಅನ್ನೋದು. ಜನರೇಷನ್ಗೆ ಅದು ಹೇಳ್ಕೊಡ್ತಾ ಪ್ರಾಬ್ಲಿ ಅದು ತಪ್ಪಾಗಿ ಪರಿಕಲ್ಪನೆಗೊಂಡಿದೆ ಅಥವಾ ಯಾರೋ ತಪ್ಪಾಗಿ ಅರ್ಥ ಮಾಡಿಸಿದ್ದಾರೆ ಅನ್ಸುತ್ತೆ. ಶ್ರೀಮಂತರು ಅಂದ್ರೆ ಎಲ್ಲ ಬರೀ ದುಡ್ಡಿರೋರು ಅಥವಾ ತುಂಬಾ ಆಸ್ತಿ ಇರೋರು ಅಂತ ಅದು ಆಗೋಗ್ಬಿಟ್ಟಿದೆ. ಲ್ಯಾಂಗ್ವೇಜ್ ಅಥವಾ ಭಾಷೆನ ನಾವು ತಿಳ್ಕೊಬೇಕಾದ್ರೆ ಅದ್ರ ಪ್ರತಿಯೊಂದು ಪದದ ಒಳಾರ್ಥಗಳನ್ನ ತಿಳ್ಕೊಂಡು ಆಮೇಲೆ ನಾವು ಭಾಷೆ ಮಾತಾಡಕ್ ಹೋಗ್ಬೇಕು. ಸುಮ್ನೆ ನಾವು ಏನೇನೋ ಮಾತಾಡ್ಬಿಟ್ರೆ ಅದು ತಪ್ಪಾಗುತ್ತೆ. ಆಗಿನ ಕಾಲದಲ್ಲಿ ಶ್ರೀಮಂತರು ಅಂದ್ರೆ ನಿಮ್ಗೆ ಜ್ಞಾನ ಬರೀ ಹಣ ಒಂದೇ ಇರೋರಲ್ಲ. ಈಗ ಹಣ ತುಂಬಾ ಇರೋರ್ನ ನಾವು ಹಣವಂತರು ಅಂತೀವಿ, ಆಸ್ತಿ ತುಂಬಾ ಇರೋರ ಆಸ್ತಿವಂತರು ಅಂತೀವಿ ಅಲ್ವಾ. ಸೊ ಹಾಗೆ ಗುಣ ಇರೋರ್ನು ಕೂಡ ಗುಣವಂತರು ಅಂತೀವಿ. ಸೊ ಒಂದೊಂದಕ್ಕೂ ಅದು ಪ್ರತ್ಯೇಕವಾದ ಅರ್ಥ ಇರುತ್ತೆ, ಪದ ಇದೆ. ನಾವು ಸಭೆ ಸಮಾರಂಭಗಳಿಗೆ ಆವಾಗಿನ ಕಾಲದಲ್ಲೆಲ್ಲ ಶ್ರೀಮಂತರನ್ನ ಕರ್ಸಿ ಅಂತ ಇದೆ ಅಂದ್ರೆ ತುಂಬಾ ಜನಗಳಿಂದ ಮರ್ಯಾದೆಯನ್ನ ಸ್ವೀಕರಿಸುವ ಅರ್ಹತೆ ಇರಬೇಕು ಅಲ್ವಾ. ಸೊ ಡಸಂಟ್ ಮ್ಯಾಟರ್ ದಟ್ ಹಿ ಇಸ್ ರಿಚ್. ನೀವು ಶ್ರೀಮಂತರನ್ನ ಕರ್ಸ್ಬೇಕು ಅಂದಿದ ತಕ್ಷಣ ಈ ಕಾಲದಲ್ಲಿ, ಈ ಕಲಿಯುಗದಲ್ಲಿ ನಾವು ನೋಡ್ತಿರೋ ಹಂಗೆ ಶ್ರೀಮಂತರು ಅಂದ್ರೆ ಸಾಕು ಐಫೋನ್, ಮರ್ಸಿಡೀಸ್ ಕಾರ್, ಒಂದು 5-6 ಸೈಟು, ಬಂಗ್ಲೆ ಅಲ್ವಾ. ಇದೇ ತಪ್ಪು ಕಲ್ಪನೆ ಆಗ್ಬಿಟ್ಟಿದೆ. ಸೊ ಚೀಫ್ ಗೆಸ್ಟ್ ಆಗಿ ಕರ್ಸ್ಬೇಕಂದ್ರೆ ಅಂಥವ್ರನ್ನೇ ನೋಡ್ತಾ ಇದ್ದಾರೆ ಈಗ. ನಮ್ಮ ಅನ್ಫಾರ್ಚುನೇಟ್ ಅಥವಾ ದುರ್ವಿಧಿ ಅಂತ ಹೇಳಿದ್ರೆ ನಮ್ಮ ಮಕ್ಕಳು ಕೂಡ ಶ್ರೀಮಂತರು ಅಂತ ಹೇಳಿದ ತಕ್ಷಣ ಅದ ಕಲ್ಪನೆ ಅವ್ರು ಹಂಗೆ ಹೋಗ್ತಾರೆ. ಸ್ವಲ್ಪ ನಮ್ಮ ಈಗಿನ ಸಮಾಜಕ್ಕೆ ನಾವು ಸ್ವಲ್ಪ ತಿಳುವಳಿಕೆ ನೀಡಬೇಕಾಗತ್ತೆ. ಶ್ರೀಮಂತಿಕೆ ಅನ್ನೋದು ಬರೀ ಹಣಕ್ಕೆ ಸಂಬಂಧಪಟ್ಟಿದ್ದಲ್ಲ ಅಲ್ವಾ. ಸೊ ನಿಮ್ಮಲ್ಲಿ ಹೃದಯ ಶ್ರೀಮಂತಿಕೆ ಇರ್ಬೋದು, ಅಥವಾ ನಿಮ್ಮಲ್ಲಿ ನಿಮ್ಮ ಒಳ್ಳೆ ಗುಣಗಳಿಂದ ನೀವು ಶ್ರೀಮಂತರಾಗಿರ್ಬೋದು, ನಿಮ್ಮ ಜ್ಞಾನದಿಂದ ಶ್ರೀಮಂತರಾಗಿರ್ಬೋದು. ಈಗ ಯಾವುದೋ ಒಂದು ಸಮಾರಂಭಕ್ಕೆ ಕರ್ಸ್ಬೇಕಾದ್ರೆ ಆ ಸಮಾರಂಭಕ್ಕೆ ಯಾವ ಸಮಾರಂಭ ಅಂತ ತಿಳ್ಕೊಂಡು ಅದರಲ್ಲಿ ಯಾರು ಉನ್ನತ ಸ್ಥಾನದಲ್ಲಿ ಇರ್ತಾರೆ ಅವ್ರನ್ನ ಕರ್ಸಿ ಮರ್ಯಾದೆ ಮಾಡೋದು ಅವ್ರನ್ನ ನಾವು ಶ್ರೀಮಂತರು ಅಂತ ಹೇಳ್ತೀವಿ. ಬುಕ್ ಇನಾಗ್ರೇಷನ್ ಸೆರೆಮನಿಗೆ ಯಾರೋ ರಿಯಲ್ ಎಸ್ಟೇಟ್ ಅವನು ಯಾರೋ ದೊಡ್ಡ ಅವನಿಗೆ ಬುಕ್ ಬಗ್ಗೆ ಗೊತ್ತೇ ಇರಲ್ಲ, ಹಣ ಇದೆ ಅಂದ್ಬಿಟ್ಟು ಅವನ್ನ ಕರ್ಸ್ಬಿಟ್ಟು ನೀವು ಬುಕ್ ಇನಾಗ್ರೇಟ್ ಮಾಡಿದ್ರೆ ತಪ್ಪಲ್ವಾ? ಮೆಸೇಜ್ ತಪ್ಪು ಹೋಗುತ್ತೆ ಅಲ್ವಾ ಸೊಸೈಟಿಗೆ. ಸನ್ಮಾನ ಮಾಡಕ್ ಬಂದಾಗ ಆ ಪರ್ಟಿಕ್ಯುಲರ್ ಈವೆಂಟ್ಗೆ ಆ ವ್ಯಕ್ತಿ ಆ ಸಬ್ಜೆಕ್ಟ್ ಅಲ್ಲಿ ಶ್ರೀಮಂತರಾಗಿರ್ಬೇಕು. ಅಂದ್ರೆ ಆ ವ್ಯಕ್ತಿ ಅದ್ರಲ್ಲಿ ಅಷ್ಟು ಜನರು ಕೂಡಿರ್ತಾರಲ್ಲ ಅವರೆಲ್ಲರೂ ಅವನ್ನ ರೆಸ್ಪೆಕ್ಟ್ ಕೊಡುವಂತ ವ್ಯಕ್ತಿ ಆಗಿರ್ಬೇಕು. ಆ ಪರ್ಟಿಕ್ಯುಲರ್ ಸಮಾರಂಭಕ್ಕೆ ಸಂಬಂಧಿತವಾಗಿ ಅಂದ್ರೆ ರಿಲೇಟೆಡ್ ಪೀಪಲ್. ಈಗ ಲಿಟ್ರೇಚರ್ ಫೆಸ್ಟಿವಲ್ ಅಲ್ಲಿ ಸಾಹಿತಿನ ಕರ್ಸ್ಬೇಕು, ಅದ್ರಲ್ಲಿ ಅಪಾರ ಜ್ಞಾನ ಇರೋರು ಮತ್ತೆ ಅವ್ರು ಬರ್ದಿರೋ ಪುಸ್ತಕದಿಂದ ಪ್ರೇರಿತರಾಗಿ ತುಂಬಾ ಜನ ಅವ್ರಿಗೆ ಗೌರವಿಸೋರು ಇರ್ತಾರಲ್ಲ ಅವ್ರನ್ನ ಕರ್ಸಿ ಮರ್ಯಾದೆ ಮಾಡ್ಬೇಕು, ಸನ್ಮಾನ ಮಾಡ್ಬೇಕು ಅಲ್ವಾ. ಆಯ್ತಾ. ಸೊ ಇದೊಂದು ಸಣ್ಣ ವಿಡಿಯೋದಲ್ಲಿ ನಾನು ಒಂದು ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದ್ದೆ ಶ್ರೀಮಂತ ಎಂಬ ಪದದ ಬಗ್ಗೆ. ಸೊ ದಯವಿಟ್ಟು ಸಮಾಜದಲ್ಲಿ ನಾವು ಏನೇ ಒಂದು ಜ್ಞಾನ ಅಥವಾ ಏನೇ ಒಂದು ಪಾಠ ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ರೆ ಅದು ಕರೆಕ್ಟ್ವಾದ ಅದ್ರದ್ದು ನಿಜವಾದ ಅರ್ಥನ ನಾವು ಹೇಳ್ಕೊಟ್ರೆ ಸಮಾಜ ಸ್ವಾಸ್ಥ್ಯವಾಗಿರುತ್ತೆ ಅಲ್ವಾ. ಏನಂತೀರಾ? ತಮ್ಗೇನಾದ್ರು ವ್ಯತಿರಿಕ್ತವಾದ ಹೇಳಿಕೆ ಅಥವಾ ತಮ್ಗೇನಾದ್ರು ಇದ್ರ ಬಗ್ಗೆ ಆಕ್ಷೇಪ ಇದ್ರೆ ದಯವಿಟ್ಟು ಕಮೆಂಟ್ ಹಾಕಿ ಇಂಟ್ರಾಕ್ಟ್ ಮಾಡಿ ಅಂಡ್ ನನ್ನ ಚಾನೆಲ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಹಿಂದಿನ ವಿಡಿಯೋ ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ವೀಕ್ಷಕರ. ಧನ್ಯವಾದಗಳು.